ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿಯ ಒಂದು ಪ್ಯಾಂಟ್ ಅನ್ನ ರಿಯೂಸ್ ಮಾಡೋಣ ಅಂತ ಅನ್ಕೊಂಡೆ. ಪ್ಯಾಂಟು ಮತ್ತೆ ಒಂದಷ್ಟು ಲೇಸ್ಗಳಿವೆ. ಒಂದು ಸೀರೆಯಲ್ಲಿ ಬಾರ್ಡರ್ ಇರತ್ತಲ್ವಾ, ಅದನ್ನ ಸೀರೆ ಇವಾಗ ಬಳಸ್ತಿಲ್ಲ, ಹಂಗಾಗಿ ನಾನು ಬಾರ್ಡರ್ ಚೆನ್ನಾಗಿರೋದಕ್ಕಾಗಿ ಬಾರ್ಡರ್ ಅನ್ನ ತೆಗೆದು ಹಂಗೆ ಇಟ್ಕೊಂಡಿದೀನಿ. ಈಗೇನ್ ಮಾಡ್ತೀನಿ ಅಂದ್ರೆ ಪ್ಯಾಂಟಿನ ಕಾಲ್ ಭಾಗ ಇದೆಯಲ್ಲ ಆ ಕಡೆಗೆ ಒಂದು 6x10 ಇಂಚು ಒಂದು ಬಾಕ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಲೇಯರ್ ಅಲ್ಲಿ ಇದೆ ಪ್ಯಾಂಟು. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಪ್ಯಾಂಟ್ ಇಂದ ನಾನು ಈ ರೀತಿಯಾಗಿ ಬಟ್ಟೆಯನ್ನ ಕತ್ತರಿಸ್ಕೊಂಡೆ. ಸೊ ಮತ್ತೊಮ್ಮೆ ಮೆಷರ್ಮೆಂಟ್ ಅನ್ನ ಹೇಳ್ಬಿಡ್ತೀನಿ. 10 ಇಂಚು ಅಗಲ ಇದೆ, ಹಂಗೆ 12 ಇಂಚು 12-12.5 ಇಂಚ್ ಆಗುವಷ್ಟು ಉದ್ದ ಇದೆ. ಇವಾಗ ಈಗೇನ್ ಮಾಡ್ಬೇಕಂದ್ರೆ ಪ್ರತಿ 1 ಇಂಚಿಗೂ ನಾನು ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ 1 ಇಂಚಿಗೆ, 2 ಇಂಚಿಗೆ, 3 ಇಂಚಿಗೆ ಈ ರೀತಿಯಾಗಿ ಒಂದೊಂದು ಇಂಚಿಗೂ ಒಂದೊಂದು ಮಾರ್ಕ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೀಗೆ ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಏನ್ ಮಾಡ್ಬೇಕಂದ್ರೆ ನಾನು ಈ ರೀತಿಯಾದ ಲೇಸ್ ಗಳನ್ನ ಇಟ್ಕೊಂಡಿದೀನಿ ಅಂತ ಹೇಳಿದ್ನಲ್ಲ. ನಿಮ್ಮ ಹತ್ರ ಯಾವ್ದಾದ್ರು ಲೇಸ್ ಇರುತ್ತೆ ಅಲ್ವಾ, ಯಾವ್ದಾದ್ರು ಕುರ್ತಿದು ಅಥವಾ ಸೀರೆದೆಲ್ಲ ಇದ್ರೆ ನೀವು ಅದನ್ನ ಈ ರೀತಿಯಾಗಿ ರಿಯೂಸ್ ಮಾಡಬಹುದು. ಇವಾಗ ಏನ್ ಮಾಡ್ಬೇಕಂದ್ರೆ ನಾನು ಅಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಪ್ರತಿ ಅಲ್ಟರ್ನೇಟಿವ್ ಮಾರ್ಕ್ ಗಳಿಗೆ ಒಂದು ಲೇಸ್ ಅನ್ನ ಇಡಬೇಕು. ಸೊ ಒಂದು ಮಾರ್ಕ್ ಅನ್ನ ಬಿಡ್ಬೇಕು, ಹಾಗೆ ನೆಕ್ಸ್ಟ್ ಮಾರ್ಕ್ ಅಲ್ಲಿ ಇಡಬೇಕು. ಸೊ ನೆಕ್ಸ್ಟ್ ಮಾರ್ಕ್ ಅನ್ನ ಮತ್ತೆ ಬಿಡ್ಬೇಕು. ಸೊ ಆಲ್ಟರ್ನೇಟಿವ್ ಆಗಿ ಒಂದ್ರ ಪಕ್ಕ ಒಂದು ಈ ರೀತಿಯಾಗಿ ಲೇಸ್ ಅನ್ನ ಅಳತೆ ಮಾಡ್ಕೊಂಡು ಕಟ್ ಮಾಡ್ಕೊಳ್ತಾ ಹೋಗ್ಬೇಕು. ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ ಈ ರೀತಿಯಾಗಿ. ಸೊ ಇವಾಗ ನಾನು ಕಟ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಈ ಲೇಸ್ ಅನ್ನ ನೀಟಾಗಿ ನಾವು ನಮ್ಮ ಪ್ಯಾಂಟ್ ಇದೆ ಅಲ್ಲ, ಬೇಸ್ ಬಟ್ಟೆ, ಅದಕ್ಕೆ ಈ ರೀತಿಯಾಗಿ ಹೊಲ್ಕೊಳ್ಬೇಕು. ಸೊ ಮೇಲ್ಗಡೆ ಒಂದು ಹೊಲಿಗೆ ಬರುತ್ತೆ, ಅದಾದ್ಮೇಲೆ ಕೆಳಗಡೆ ಈ ರೀತಿಯಾಗಿ ಅದೇನಾದ್ರೂ ನಿಮ್ಗೆ ದಾರ ಎಳ್ದಂಗೆ ಕಾಣಿಸಿದ್ರೆ ಅದನ್ನ ಫೋಲ್ಡ್ ಮಾಡ್ತಾ ನೀಟಾಗಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಇದಾದ್ಮೇಲೆ ನಾನು ಲೈನಿಂಗ್ ಬಟ್ಟೆಯನ್ನು ಕೂಡ ತಗೊಂಡಿದ್ದೀನಿ. ಸೊ ಲೈನಿಂಗ್ ಬಟ್ಟೆ ಕೂಡ ಇದೇ ಅಳತೆಯಲ್ಲಿ ತಗೊಂಡಿರೋದು. ನೆಕ್ಸ್ಟ್ ಇವಾಗ ಇಲ್ಲಿ ಇದಕ್ಕೆ ಜಿಪ್ ಅನ್ನ ಅಟ್ಯಾಚ್ ಮಾಡಬೇಕು. ಸೊ ಜಿಪ್ ಅಟ್ಯಾಚ್ ಮಾಡೋದು ಅದ್ರ ಬಗ್ಗೆನೇ ಒಂದು ಡೀಟೇಲ್ ವಿಡಿಯೋ ಈಗಾಗಲೇ ಮಾಡಿದ್ದೀನಿ. ಸೊ ನಿಮ್ಗೆ ಡೀಟೇಲ್ ಆಗಿ ಬೇಕಂದ್ರೆ ಆ ವಿಡಿಯೋನ ಚೆಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ. ಈಗ ನಾನೇನ್ ಮಾಡ್ತೀನಿ, ಮೊದಲಿಗೆ ಮೇನ್ ಬಟ್ಟೆ ಮೇಲೆ ಒಂದ್ಸಲ ನಾನು ಜಿಪ್ ಅನ್ನ ಈ ರೀತಿಯಾಗಿ ಹೊಲ್ಕೊಂಡೆ. ನೀವು ಬೇಕಿದ್ರೆ ಒಟ್ಟಿಗೆನೆ ಹೊಲ್ಕೊಳ್ಬಹುದು ವಿತ್ ಲೈನಿಂಗ್ ಬಟ್ಟೆ, ಆದ್ರೆ ಸಪರೇಟ್ ಆಗಿ ಕೂಡ ಹೊಲ್ಕೋಬಹುದು. ಬಿಗಿನರ್ಸ್ ಆದ್ರೆ ಸಪರೇಟ್ ಆಗಿ ಹೊಲ್ಕೊಂಡ್ರೆ ಚೆನ್ನಾಗಿರತ್ತೆ, ಈಸಿ ಆಗತ್ತೆ. ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ ಜಿಪ್ ಅಟ್ಯಾಚ್ ಮಾಡುವಾಗ ಅದು ಹೊಲಿಗೆ ಬೀಳದೆ ಇರೋ ಸಾಧ್ಯತೆನೂ ಇರುತ್ತೆ ಅಲ್ವಾ, ಹಂಗಾಗಿ ಡಬಲ್ ಕೆಲಸ ಬೇಡ ಅಂತ ಈ ರೀತಿಯಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ 2 ಕಡೆಗೂ ನಾನು ಈ ರೀತಿಯಾಗಿ ಜಿಪ್ ಅನ್ನ ಅಟ್ಯಾಚ್ ಮಾಡಿದಾಯ್ತು. ಇವಾಗ ಇದನ್ನ ಸೀದಾ ಮಾಡ್ಕೊಳ್ಳೋಣ. ಸೀದಾ ಮಾಡ್ಕೊಂಡ್ಮೇಲೆ ನಾವು ಜಿಪ್ ಅಟ್ಯಾಚ್ ಮಾಡಿದ್ವಲ್ಲ ಅದೇ ಜಾಗದಲ್ಲಿ ಪ್ರೆಸ್ ಸ್ಟಿಚ್ ಕೂಡ ಮಾಡ್ಬೇಕು. ಸೊ ಈ ಭಾಗದಲ್ಲಿ ಪ್ರೆಸ್ ಸ್ಟಿಚ್ ಅನ್ನ ಮಾಡ್ಕೊಂಡಿದ್ದಾಯ್ತು. ಎಕ್ಸ್ಟ್ರಾ ಏನಾದ್ರು ಥ್ರೆಡ್ ಮತ್ತೆ ಬಟ್ಟೆ ಎಲ್ಲ ಕಾಣಿಸಿದ್ರೆ ಅವಾಗ ಕಟ್ ಮಾಡ್ಕೊಳ್ತಾ ಇರ್ಬೇಕು. ಈಗ ರನ್ನರ್ ಅನ್ನ ಇನ್ಸರ್ಟ್ ಮಾಡೋ ಸಮಯ. ಸೊ ನಾನಿಲ್ಲಿ ತೋರಿಸಿರುವಂತ ಪ್ಯಾಂಟ್ ಬಟ್ಟೆಗೆ ನಾನು ಲೈನಿಂಗ್ ಅನ್ನ ಹಾಕಿದೀನಿ, ಚೆನ್ನಾಗಿರತ್ತೆ ಅಂತ ಹೇಳಿ. ಒಂದ್ ವೇಳೆ ನೀವು ಜೀನ್ಸ್ ಎಲ್ಲ ಇರತ್ತಲ್ವಾ, ಸೊ ಡೆನಿಮ್ ಬಟ್ಟೆಯಲ್ಲಿ ಪರ್ಸ್ ಮಾಡೋದಾದ್ರೆ ಅದಕ್ಕೆ ಲೈನಿಂಗ್ ಸಹ ಬೇಕಾಗೋದಿಲ್ಲ, ಹಂಗೇನೆ ಮಾಡಬಹುದು. ಇವಾಗ ನಾನು ಇದನ್ನ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ರನ್ನರ್ ಅನ್ನ ಇನ್ಸರ್ಟ್ ಮಾಡಿದಾದ ನಂತರ ಈ ರೀತಿಯಾಗಿ ಉಲ್ಟಾ ಮಾಡ್ಕೊಂಡೆ. ಈಗ ಉಲ್ಟಾ ಮಾಡಿದ ನಂತರ ಏನ್ ಮಾಡ್ಬೇಕಂದ್ರೆ 2 ಕಡೆಗೂ ನಾವು ಸ್ಟಿಚ್ ಅನ್ನ ಹಾಕ್ಬೇಕು. ಒಂದು ಕಡೆ ಮಾತ್ರ ಒಂದ್ ಸ್ವಲ್ಪ ಚಿಕ್ಕ ಜಾಗ ಓಪನಿಂಗ್ ಅನ್ನ ಇಡ್ಬೇಕಾಗತ್ತೆ, ನಾವು ಪರ್ಸ್ ಅನ್ನ ಸೀದಾ ಮಾಡ್ಕೊಳ್ಳೋ ಸಲುವಾಗಿ. ಸೊ ಇಲ್ಲಿಯೂ ಅಷ್ಟೇನೆ ಈ ರೀತಿಯಾಗಿ ಸ್ಟ್ರೇಟ್ ಸ್ಟಿಚ್ ಅನ್ನ ಹಾಕೊಂಡು ಜಿಪ್ ಬರೋ ಜಾಗದಲ್ಲಿ ಡಬಲ್ ಸ್ಟಿಚ್ ಅನ್ನ ಹಾಕ್ಬೇಕು. ಸೊ ಈಗ ನಾನು ಇದಿಷ್ಟು ಜಾಗವನ್ನ ಓಪನ್ ಇಟ್ಕೊಂಡಿದೀನಿ. ಸೊ ಓಪನ್ ಇಟ್ಕೊಂಡಿದ್ನಲ್ಲ ಆ ಜಾಗದಿಂದ ಇವಾಗ ಇದನ್ನ ರನ್ನರ್ ಇಂದ ಜಿಪ್ ಅನ್ನ ಓಪನ್ ಮಾಡ್ಬಿಟ್ಟು ನಾವು ಸೀದಾ ಮಾಡ್ಕೊಳ್ಬೇಕು. ಸೀದಾ ಮಾಡ್ಕೊಂಡು ಎಲ್ಲ ಕಾರ್ನರ್ಸ್ ಅನ್ನು ನೀಟಾಗಿ ಸೆಟ್ ಮಾಡಿ ನಂತರನೇ ಇಲ್ಲಿ ಓಪನ್ ಏನ್ ಬಿಟ್ಟಿದೀವಲ್ಲ ಅಲ್ಲಿ 1/4 ಇಂಚು ಒಳಗ್ ತಳ್ತಾ ಒಂದು ಸ್ಟಿಚ್ ಅನ್ನ ಹಾಕ್ಬೇಕು.
ಸೊ ಈಗ ನಾನಿಲ್ಲಿ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ಇವಾಗ ಈ ಲೈನಿಂಗ್ ಬಟ್ಟೆಯನ್ನ ನೀಟಾಗಿ ಒಳಗಡೆ ಪರ್ಸ್ ಅಲ್ಲಿ ಸೆಟ್ ಮಾಡಿದ್ರೆ ಆಯ್ತು. ಸುಂದರವಾದ ಹ್ಯಾಂಡ್ ಪರ್ಸು ರೆಡಿ ಟು ಯೂಸ್. ಇದರಲ್ಲಿ ಆರಾಮಾಗಿ ಚಾವಿ, ಒಂದಷ್ಟು ಕ್ಯಾಶು, ಕಾರ್ಡು, ಹಾಗೆ ಮೊಬೈಲು ಇದನ್ನೆಲ್ಲ ಇಟ್ಕೊಂಡು ನೀವು ಸಣ್ಣ ಪುಟ್ಟ ತಿರುಗಾಟಕ್ಕೆ ಹೋಗಬಹುದು, ಅಥವಾ ನಿಮ್ಗೆ ಇದನ್ನ ಹೇಗ್ ಬೇಕೋ ಹಾಗೆ ಬಳಸ್ಕೋಬಹುದು. ಸೊ ನೋಡಿದ್ರಲ್ವಾ, ಬೇಡದೇ ಇರುವಂತ ಒಂದು ಪ್ಯಾಂಟು ಹಾಗೆ ಒಂದಷ್ಟು ಲೇಸ್ಗಳಿಂದ ಸುಂದರವಾದಂತ ಒಂದು ಹ್ಯಾಂಡ್ ಪರ್ಸು ರೆಡಿ ಆಗಿದೆ. ನೀವು ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಗಿಫ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಗೆ ಆಸ್ ಯೂಶುವಲ್ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬೈ.